ಹಾಯ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಆರ್ಷೀಸ್ ಲೈಫ್ ಸ್ಟೈಲ್. ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಇದೆ ಫಸ್ಟ್ ನೋಡ್ತಾ ಇದ್ರು, ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಮೈ ಚಾನಲ್. ಯಾರಿಗೆಲ್ಲ ಡೈಲಿ ಲಾಗ್ಸ್, ಕುಕ್ಕಿಂಗ್, ಯೋಗ, ಎಕ್ಸಸೈಸ್, ಟ್ರಾವೆಲ್, ಶಾಪಿಂಗ್ ಇದರಲ್ಲಿ ಇಂಟ್ರೆಸ್ಟ್ ಇದೆಯೋ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಮೈ ಚಾನಲ್. ಹಾಗೆ ಎಲ್ರಿಗೂ ಹ್ಯಾಪಿ ನವರಾತ್ರಿ. ನಾನಿವತ್ತು ಮಾರ್ನಿಂಗಿಂದ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ, ಯಾಕಂದರೆ ಇವತ್ತು ನವರಾತ್ರಿ ಫಸ್ಟ್ ಡೇ ಆಗಿರುತ್ತೆ. ನಾನು ಕೂಡ ನವರಾತ್ರಿ 9 ದಿನದ ಪೂಜೆ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಅದಕ್ಕೆ ಮಾರ್ನಿಂಗೇ ಬೇಗ ಎದ್ಬಿಟ್ಟು ಲಾಗ್ನ ಸ್ಟಾರ್ಟ್ ಮಾಡಿಕೊಂಡೆ. ಸೊ ಇವತ್ತು ನಾನು ಯಾವ ಥರ ಪೂಜೆ ಪ್ರಿಪ್ರೇಷನ್ ಮಾಡ್ಕೋತೀನಿ, ನಮ್ಮ ಕಡೆ ನವರಾತ್ರಿ ಪೂಜೆ ಯಾವ ಥರ ಸೆಲೆಬ್ರೇಷನ್ ಮಾಡ್ತಾರೆ ಅಂತ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನಂದು ಈ ಸಲ 3rd ಇಯರ್ ನವರಾತ್ರಿ ಪೂಜೆ ನಾನು ಮಾಡ್ತಾ ಇರೋದು. ಆ್ಯಕ್ಚುಲಿ ನಾನು ನವರಾತ್ರಿ ಪೂಜೆನ ಸ್ಟಾರ್ಟ್ ಮಾಡಿದ್ದು 2022 ನಾನು ಫಸ್ಟ್ ಇಯರ್ ಏನೋ ನವರಾತ್ರಿ ಪೂಜೆನ ಸ್ಟಾರ್ಟ್ ಮಾಡಿಕೊಂಡೆ. ಅದಾದಮೇಲೆ 2023 ನಾನು ಬೆಂಗಳೂರಲ್ಲಿದ್ದೆ. ಅಲ್ಲಿ ನಾನು ತುಂಬ ವಿಚಾರಿಸಿ ನೋಡಿದೆ, ದೇವಸ್ಥಾನ ಹತ್ರ ಎಲ್ಲಾದರೂ ಬನ್ನಿ ಮರ ಇರುತ್ತಾ ಅಂತ ಹೇಳ್ಬಿಟ್ಟು. ನಾನು ನನ್ನ ಫ್ರೆಂಡ್ಸ್ ಒಂದು ಸಂಡೇ ಫುಲ್ ಓಡಾಡಿದ್ವಿ ನವರಾತ್ರಿ ಸ್ಟಾರ್ಟ್ ಆಗೋದಕ್ಕೂ ಮುಂಚೆ. ಬಟ್ ಅಲ್ಲೆಲ್ಲೂ ನಿಯರೆಸ್ಟ್ ಆ ಥರ ಸಿಗಲೇ ಇಲ್ಲ ನಮಗೆ. ಹಾಗಾಗಿ ನಾನು 2023 ಸ್ಕಿಪ್ ಮಾಡಿದ್ದೆ ಪೂಜೆನ. ಸೊ ಲಾಸ್ಟ್ ಇಯರ್ ನನಗೆ ಅದೇ ಟೈಮಿಗೆ ವರ್ಕ್ ಫ್ರಮ್ ಹೋಮ್ ಸಿಕ್ಕಿದ್ರಿಂದ ಲಾಸ್ಟ್ ಇಯರ್ ನಾನು ಕೂಡ ಪೂಜೆ ಮಾಡೋದಕ್ಕೆ ಹೆಲ್ಪ್ ಆಯಿತು. ಲಾಸ್ಟ್ ಇಯರ್ ನಾನು ನವರಾತ್ರಿ ಪೂಜೆ ಮಾಡಿದ್ದೆ 9 ಡೇಸು. ಈ ಇಯರು ಕೂಡ ನಾನು 9 ಡೇಸ್ ನವರಾತ್ರಿ ಪೂಜೆ ಮಾಡೋಣ ಅಂತ ಅನ್ಕೋತಾ ಇದ್ದೀನಿ. ಅದಕ್ಕೆ ಇವತ್ತು ಬೇಗ ಎದ್ದು ಸ್ನಾನಕ್ಕೆ ನೀರು ಹೀಟ್ರಿಗೆ ಹಾಕಿದೆ. ಸ್ವಲ್ಪ ನೆಲ ಕೂಡ ತೊಳ್ಕೊಂಬಿಡೋಣ ಅಂತ ಹೇಳ್ಬಿಟ್ಟು ನೆಲ ಎಲ್ಲ ತೊಳೆಯೋದಕ್ಕೆ ಸ್ಟಾರ್ಟ್ ಮಾಡ್ಕೋತಾ ಇದ್ದೀನಿ. ಪಾಪ ನನ್ನ ರೂಮ್ಮೇಟ್ಗೆ ಹೊರ್ಗಡೆ ಮಂಚ ಇದೆ ಅಲ್ವಾ, ಅಲ್ಲಿ ಮಲ್ಗೋದಕ್ಕೆ ಹೇಳಿದೆ. ನಾನು ಸ್ವಲ್ಪ ಎಲ್ಲ ಪೂಜೆಗೆ ರೆಡಿ ಮಾಡ್ಕೋಬೇಕಿತ್ತಲ್ಲ, ಅದಕ್ಕೆ ಅವಳಿಗೂ ಕೂಡ ನಿದ್ರೆಗೆ ಡಿಸ್ಟರ್ಬ್ ಮಾಡ್ತಾಯಿದ್ದೀನಿ ನಾನು ಇವತ್ತು. ಸ್ವಲ್ಪ ಬೇಜಾರಾಗ್ತಿದೆ, ಬಟ್ ಆದರೂ ಪೂಜೆ ಮಾಡಬೇಕಲ್ವ, ಏನೂ ಮಾಡೋಕ್ಕಾಗಲ್ಲ. ಅವಳು ಕೂಡ ಸ್ವಲ್ಪ ಹೊತ್ತು ಮಲ್ಕೊಂಡ್ರೆ ಎಲ್ಲ ಕೆಲಸ ಆಗ ಮುಗಿಸ್ಕೊಬಿಟ್ಟು ಆಮೇಲೆ ಒಳಗಡೆ ಬಂದು ಮಲಗ್ಬೋದು. ನಾನು ಪೂಜೆಗೆ ಹೋಗ್ಬಿಡ್ತೀನಿ. ಅದಕ್ಕೆ ಬೇಗ ಕಸ ಗುಡಿಸ್ಕೊಂಡು ಸ್ವಲ್ಪ ನೆಲ ಎಲ್ಲ ತೊಳ್ಕೊತಾ ಇದ್ದೀನಿ. ನೀರು ಹೀಟ್ರಿಗೆ ಹಾಕ್ತಿದ್ದೀನಿ ಅಲ್ವಾ, ಇದೆಲ್ಲ ಕೆಲಸ ಮುಗಿಸೋ ಅಷ್ಟೊತ್ತಿಗೆ ನೀರು ಕೂಡ ಬಿಸಿಯಾಗಿಬಿಡುತ್ತೆ. ಸ್ನಾನ ಎಲ್ಲ ಮುಗಿಸ್ಕೊಂಡು ಪೂಜೆಗೆಲ್ಲ ಜೋಡಿಸ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ನಿನ್ನೆ ಏನೂ ನಾನು ಮಾಡ್ಕೊಂಡಿರಲಿಲ್ಲ ಕೆಲಸ. ಇವತ್ತೇ ಎಲ್ಲ ಕೆಲಸನೂ ಮಾಡ್ಕೋಬೇಕಿತ್ತು. ಅದಕ್ಕೆ ಬೆಳಿಗ್ಗೆ 3 ಗಂಟೆಗೆ ಎದ್ದಿದ್ದೀನಿ. ಇವಾಗ ಟೈಮ್ ಬಂದುಬಿಟ್ಟು 3 o'clock ಆಗಿದೆ. ಸೊ ನೀರು ಕೂಡ ಬಿಸಿ ಆಯಿತು. ನಾನಿವಾಗ ಸ್ನಾನಕ್ಕೆ ಹೋಗಿ ಬರ್ತೀನಿ. ಸ್ನಾನ ಮುಗಿಸ್ಕೊಂಡು ಬೇಗ ಬಂದು ಪೂಜೆಗೆಲ್ಲ ರೆಡಿ ಮಾಡ್ಕೊಂಡು ಹೋಗೋಣ ಅಂತ. ಯಾಕೆ ಅಂತಂದರೆ ತುಂಬ ಜನ ಆಗಿಬಿಡ್ತಾರೆ. ತುಂಬ ಜನ ಆದರೆ ಅಲ್ಲಿ ಪೂಜೆ ಮಾಡೋದಕ್ಕೆ ಕಂಫರ್ಟಬಲ್ ಆಗೋದಿಲ್ಲ. ಮೇಲೇ ಪೂಜೆ ಮಾಡಿದ್ರೆ ನಂಗಷ್ಟು ಇಷ್ಟ ಆಗೋಲ್ಲ. ಸ್ವಲ್ಪ ಫ್ರೀ ಟೈಮ್ ಬೇಕು ಪೂಜೆ ಮಾಡಲಿಕ್ಕೆ. ನವರಾತ್ರಿ 9 ದಿನವೂ ಒಂದೊಂದು ಕಲರ್ಸ್ನ ಇಂಡಿಕೇಟ್ ಮಾಡುತ್ತೆ. ನಾನು ಕೂಡ ಕಲರ್ಸ್ನ ನವರಾತ್ರಿ ಜೊತೆಗೆ ಸೆಲೆಬ್ರೇಟ್ ಮಾಡೋಣ ಅಂತ ಅಂದ್ಕೊಂಡೆ. ಬಟ್ ಆದರೆ ನಂಗೆ ಅಷ್ಟೆಲ್ಲ ಟೈಮ್ ಇಲ್ಲ. ಯಾಕಂದರೆ ನನಗೆ ನೈಟ್ ಶಿಫ್ಟ್ ಆಗಿರೋದ್ರಿಂದ ನಾನು ಮಲಗೋದೇ 2 o'clock ಆಗುತ್ತೆ. ಮತ್ತು 5 o'clock ಎದ್ದುಬಿಟ್ಟು ಪೂಜೆಗೆಲ್ಲ ಹೋಗಿ ಬರಬೇಕು. ಅಂಥದ್ರಲ್ಲಿ ಏನಾದರೂ ನಾನು ಕಲರ್ಸ್ ಎಲ್ಲ ಸೆಲೆಬ್ರೇಟ್ ಮಾಡಬೇಕು, ಅದೆಲ್ಲ ಶಾರ್ಟ್ಸ್ ಅಪ್ಲೋಡ್ ಮಾಡಬೇಕು ಅಂತಂದರೆ ತುಂಬ ರಿಸ್ಕ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ಈ ವರ್ಷ ಮಾಡೋದು ಬೇಡ ಅಂತ ಅಂದ್ಕೊಂಡೆ. ನನ್ನ ರೂಮಲ್ಲಂತೂ ಚಿಕ್ಕ ಪೂಜೆ ಆದರೂ ಇರಲಿ, ದೊಡ್ಡ ಪೂಜೆ ಆದರೂ ಇರಲಿ, ಏನಾದರೂ ನಾನು ಮಾಡ್ತಾ ಇರಲಿ, ಬಾಗಿಲಿಗೆ ರಂಗೋಲಿ ಹಾಕಿ ಹೂವು ಎಲ್ಲ ಇಟ್ಟು ಅರ್ಶಿನ ಕುಂಕುಮ ಇಟ್ಟಿಲ್ಲ ಅಂದರೆ ನಂಗೆ ಸಮಾಧಾನನೇ ಆಗೋಲ್ಲ. ನಾವು ಪೂಜೆ ಮಾಡಿದ್ದೀವಿ ಅಂತ ಅನ್ಸೋದೇ ಬಾಗಿಲು ಪೂಜೆ ಮಾಡಿದಾಗ. ಯಾಕೆ ಅಂತಂದರೆ ದೇವ್ರ ರೂಮ್ ಯಾರಿಗೂ ಕಾಣಿಸಲ್ಲ. ಬಾಗಿಲಾದರೆ ನಮಗೆ ಬಂದಿದ ತಕ್ಷಣ ಕಾಣಿಸೋದೇ ಬಾಗಿಲು. ನಾವು ಯಾವಾಗಲೂ ಬಾಗಿಲಿಗೆ ಅರ್ಶಿನ ಕುಂಕುಮ ಹೂವು ಇಟ್ಟು ಪೂಜೆ ಮಾಡಿದ್ರೇ ಅದೊಂದು ಲಕ್ಷಣ. ಸೊ ಅದಕ್ಕೆ ನಾನು ಯಾವತ್ತೂ ಸ್ಕಿಪ್ ಮಾಡೋದಕ್ಕೆ ಹೋಗಲ್ಲ ಬಾಗಿಲು ಪೂಜೆನ. ಹಾಗೆ ಸ್ವಲ್ಪ ತುಳಸಿ ಗಿಡಕ್ಕೂ ನೀರೆಲ್ಲ ಹಾಕಿ ರಂಗೋಲಿ ಎಲ್ಲ ಬಿಡ್ತಾಯಿದ್ದೀನಿ. ನಿನ್ನೆ ಸಂಜೆನೇ ಎಲ್ಲ ಕ್ಲೀನ್ ಮಾಡಿಟ್ಟಿದ್ದೆ. ಸೊ ಲಾಸ್ಟ್ ಟೈಮ್ ಹಾಕಿದ ರಂಗೋಲಿ ಎಲ್ಲ ತೆಗೆದುಬಿಟ್ಟಿದ್ದೆ. ನಾನು ಪೂಜೆ ಮಾಡಿದಾಗಲೇ ಬೆಳಗ್ಗೆನೇ ರಂಗೋಲಿ ಹಾಕ್ಕೊಬೇಕು. ಮುಂಚೆನೇ ಏನಾದರೂ ಕೆಲಸ ಮಾಡಿ ಇಟ್ಕೊಂಡ್ರೆ ನಂಗೆ ಅಷ್ಟು ಸ್ಯಾಟಿಸ್ಫೈ ಅನಿಸಲ್ಲ. ನಾವು ಪೂಜೆ ಮಾಡೋ ಟೈಮಲ್ಲೇ ಎಲ್ಲ ಕೆಲಸನೂ ಮಾಡಿಕೊಂಡು ಪೂಜೆ ಮಾಡೋದ್ರಿಂದ ಏನೋ ಒಂಥರ ನೆಮ್ಮದಿ, ಸ್ಯಾಟಿಸ್ಫೈ ಅಂತ ಅನಿಸುತ್ತೆ. ನಾನಿವಾಗ ಯೋಗ ಕ್ಲಾಸಿಗೆ ಕೂಡ ಹೋಗ್ತಿರೋದ್ರಿಂದ ಪೂಜೆ ಎಲ್ಲ ಮುಗಿಸ್ಕೊಂಡು ಯೋಗ ಕ್ಲಾಸ್ಗೂ ಹೋಗಬೇಕು.
ಪೂಜೆಗೆಲ್ಲ ರೆಡಿ ಮಾಡ್ಕೊಂಡು ಬಂದೆ. ಹೊರಗಡೆ ಬಾಗಿಲಿಗೆಲ್ಲ ತೊಳೆದು ಅರಿಶಿನ ಕುಂಕುಮ ಇಟ್ಟು, ಹಾಗೆ ತುಳಸಿ ಗಿಡಕ್ಕೆಲ್ಲ ರಂಗೋಲಿ ಬಿಟ್ಟು, ಅದಕ್ಕೂ ಹೂವು ಎಲ್ಲ ಮುಡಿಸ್ಬಿಟ್ಟು ದೀಪಕ್ಕೆಲ್ಲ ಎಣ್ಣೆ ಹಾಕಿ ಬಂದಿದ್ದೀನಿ. ಹಾಗೆ ದೇವ್ರ ರೂಮಲ್ಲೂ ಕೂಡ ಫೋಟೋಗಳಿಗೆಲ್ಲ ಹೂವು ಮುಡಿಸ್ಬಿಟ್ಟು ದೀಪಕ್ಕೆಲ್ಲ ಬತ್ತಿ ಹಾಕಿ ಅದನ್ನೆಲ್ಲ ರೆಡಿ ಮಾಡಿ ಇಟ್ಕೊಂಡೆ. ಇವಾಗ ನಾನು ಬನ್ನಿ ಪೂಜೆಗೆ ಹೋಗೋದಕ್ಕೆ ಅಂತ ಹೇಳ್ಬಿಟ್ಟು ಎಲ್ಲ ರೆಡಿ ಮಾಡ್ಕೋತಾ ಇದ್ದೀನಿ. ಸೊ ನಿನ್ನೆ ರಾತ್ರಿ ನಾನು ಏನೂ ರೆಡಿ ಮಾಡಿರಲಿಲ್ಲ. ಬಟ್ ನನಗೆ ಪೂಜೆಗೆಲ್ಲ ಏನೇನು ಸಾಮಾನು ಬೇಕೋ ಎಲ್ಲ ತಂದಿಟ್ಕೊಂಡಿದ್ದೆ. ಯಾಕಂದರೆ ಇಲ್ಲೆಲ್ಲೂ ನಿಯರ್ ಬೈ ಅಂಗಡಿ ಇಲ್ಲ, ಇದ್ರೂ ಅದೆಲ್ಲ ತೆಗಿಯೋದು ತುಂಬ ಲೇಟು, ಮತ್ತು ಈವ್ನಿಂಗ್ ಕೂಡ ಬೇಗ ಕ್ಲೋಸ್ ಆಗಿಬಿಡುತ್ತೆ ಅಂತೇಳಿ ನಿನ್ನೆ ಸಿಟಿಗೆ ಹೋದಾಗಲೇ ನಾನು ಎಲೆ, ಅಡಿಕೆ, ಹೂವು ಎಲ್ಲ ತಂದಿದ್ದೆ. ಸೊ ಇವಾಗ ಎಲ್ಲನೂ ಜೋಡಿಸ್ಕೊತಾ ಇದ್ದೀನಿ ಪೂಜೆಗೆ ಹೋಗೋದಕ್ಕೆ. ನಾನು ಯಾವಾಗಲೂ ನವರಾತ್ರಿ 9 ಡೇಸ್ ಪೂಜೆನ ನಾನು ಚಿತ್ರದುರ್ಗದಲ್ಲೇ ಸೆಲೆಬ್ರೇಟ್ ಮಾಡಿದ್ದೀನಿ. ಯಾವಾಗಲೂ ಊರಲ್ಲಿ ನನಗೆ ಸೆಲೆಬ್ರೇಟ್ ಮಾಡೋದಕ್ಕೆ ಆಗಿಲ್ಲ. ಯಾಕೆ ಅಂದರೆ 2021 ತನಕ ನಾನು ಸ್ಟಡೀಸ್ ಅದು ಇದು ಅಂತ ಹೇಳ್ಬಿಟ್ಟು ಔಟ್ಸೈಡೇ ಇದ್ದೆ. ಹಬ್ಬ ಟೈಮಿಗೆ ಯಾವಾಗ ಲೀವ್ ಇರುತ್ತೋ ಆವಾಗಷ್ಟೇ ಊರಿಗೆ ಬರ್ತಾಯಿದ್ದೆ. ಆಲ್ಮೋಸ್ಟ್ ನಾನು ಡಿಗ್ರಿಯಿಂದ ಅಂದರೆ ಡಿಗ್ರಿ ಸೆಕೆಂಡ್ ಇಯರಿಂದನೂ ಹಾಸ್ಟೆಲಲ್ಲೇ ಇರೋದ್ರಿಂದ ನನಗೆ ಯಾವಾಗಲೂ ಪೂಜೆ ಮಾಡೋದಕ್ಕೆ ಆಗಿರಲಿಲ್ಲ. ಅದಾದಮೇಲೆ ನಾನು ವರ್ಕ್ ಅಂತ ಹೇಳ್ಬಿಟ್ಟು ನಾನು ಚಿತ್ರದುರ್ಗ ಬಂದಾದಮೇಲೆ ನಾನು ಮುಂಚೆ ಇದ್ದಿದ್ದು ಮನೆ ಹತ್ರನೇ ನಿಯರ್ ಬೈಯೇ ಬನ್ನಿ ಮರ ಇತ್ತು. ಹಾಗಾಗಿ ಅಲ್ಲಿಂದ ನನಗೆ ರೂಢಿ ಆಯಿತು, ಪೂಜೆ ಸ್ಟಾರ್ಟ್ ಮಾಡಿಕೊಂಡೆ. ಏನೋ ಒಂಥರ ನಂಗೆ ಆಗಬೇಕು ಅದೇ ಆಗಬೇಕು ಅಂತ ಯಾವುದೂ ಕೋರಿಕೆ ಇಲ್ಲ. ಬಟ್ ನನಗೇನೋ ಒಂದು ಖುಷಿ ಇದೆ ಪ್ರೇ ಮಾಡೋದ್ರಲ್ಲಿ. ನಂಗೆ ಒಂದೇ ಇರೋದು ಏನಂತ ಹೇಳಿದ್ರೆ ಒಳ್ಳೆ ಗ್ರೋತ್ ಆಗಬೇಕು, ಕೆಲಸದಲ್ಲಿ ಒಳ್ಳೆ ಅಚೀವ್ಮೆಂಟ್ಸ್ ಮಾಡಬೇಕು, ನೆಮ್ಮದಿಯಾಗಿ ಇರಬೇಕು ಅನ್ನೋದು ಒಂದೇ ಥಾಟ್ ಇಟ್ಕೊಂಡೆ ನಾನು ಪೂಜೆ ಮಾಡೋದು. ಸೊ ನೀವು ಅಷ್ಟೇ, ನಿಮ್ಗೆ ಏನು ಬೇಕು, ನೀವು ನೆಮ್ಮದಿಯಾಗಿರೋದಕ್ಕೆ ಏನು ಬೇಕಾಗುತ್ತೋ ಅದನ್ನು ನೀವು ದೇವ್ರ ಹತ್ರ ಪ್ರೇ ಮಾಡ್ಕೊಳ್ಳಿ. ಬೇರೆ ಎಲ್ಲ ನಿಮಗೆ ಸಿಕ್ಕೇ ಸಿಗುತ್ತೆ. ಇದೇ ಬೇಕು ಅದೇ ಬೇಕು ಅಂತ ನಾವು ಯಾವುದಕ್ಕೂ ಸ್ಟಿಕ್ಕನ್ ಆಗಬಾರ್ದು. ನಮ್ಮ ಲೈಫಲ್ಲಿ ಫಸ್ಟ್ ನಮಗೆ ಒಂದು ಗ್ರೋತ್ ಇರಬೇಕು, ಒಂದು ಅರ್ನಿಂಗ್ಸ್ ಇರಬೇಕು, ಮತ್ತು ಲೈಫಲ್ಲಿ ನೆಮ್ಮದಿ ಇರಬೇಕು. ಇದಿದ್ದರೆ ನೀವು ಏನು ಬೇಕಾದರೂ ಪಡ್ಕೊಳ್ಬೋದು ಅಂತ ನನ್ನ ಲೈಫಲ್ಲಿ ನಾನು ಎಕ್ಸ್ಪೀರಿಯೆನ್ಸ್ ಮಾಡಿರೋದ್ರಿಂದ ನಿಮಗೆ ಶೇರ್ ಮಾಡ್ತಾಯಿದ್ದೀನಿ. ಸೊ ನೀವು ಈ ಥರ ಫೀಲ್ ಮಾಡಿ ನೋಡಿ, ನಿಮಗೂ ನಿಮ್ಮ ಲೈಫಲ್ಲಿ ಚೇಂಜಸ್ ಕಾಣುತ್ತೆ. ನಮ್ಮೂರಲ್ಲೂ ತುಂಬ ಜನ ನವರಾತ್ರಿ ಪೂಜೆ ಮಾಡ್ತಾರೆ. ನಾನು ಹೈಸ್ಕೂಲ್ PUC ಇರಬೇಕಾದ್ರೆ ಎಲ್ಲ ನಾನು ತುಂಬ ಜನ ಪೂಜೆಗೆ ಹೋಗೋದೆಲ್ಲ ನೋಡ್ತಾ ಇದ್ದೆ. ಅಲ್ಲಂತೂ ಸಖತ್ ಜನ ಹೋಗ್ತಾ ಇರ್ತಿದ್ರು. ಇಲ್ಲಿ ಸಿಟಿಯಲ್ಲೇ ಒಂಥರ ಪೂಜೆ ಇರುತ್ತೆ. ನಮ್ಮ ಹಳ್ಳಿಯಲ್ಲಿ ಪೂಜೆಗಳು ಹಬ್ಬಗಳು ಅಂದ್ರೇ ಒಂಥರ ಖುಷಿ ಸಂಭ್ರಮ ಥರ ಇರುತ್ತೆ. ಇಲ್ಲಿ ಸಿಟಿಯಲ್ಲಿ ಯಾರಿಗೂ ಮಾತಾಡ್ಸಲ್ಲ, ಅವ್ರವ್ರ ಕೆಲಸ ಅವ್ರು ಮಾಡಿಕೊಂಡು ಹೋಗಿ ಬರೋ ಥರ ಅನಿಸ್ತಾ ಇರುತ್ತೆ ನನಗೆ. ಊರಲ್ಲಾದರೆ ಪಕ್ಕದ ಮನೆಯವರು ಎಲ್ಲರೂ ಮಾತಾಡ್ಕೊಂಡ್ಬಿಟ್ಟು ಒಂದು 5-6 ಜನ ಸೇರಿಕೊಂಡು ಒಟ್ಟಿಗೆ ಪೂಜೆಗೆ ಹೋಗೋದು, ಪೂಜೆ ಎಲ್ಲ ಮುಗಿಸ್ಕೊಂಡು ಬರೋದು, ಅದೆಲ್ಲ ಒಂಥರ ಖುಷಿ ಇರ್ತಿತ್ತು. ಬಟ್ ಇಲ್ಲಿ ನಾನು ಒಬ್ಬಳೇ ಆಗಿರೋದ್ರಿಂದ ನಾನು ಕೆಲಸ ಮಾಡ್ಕೊಂಡು ನಾನೇ ಹೋಗಿ ಪೂಜೆ ಮುಗಿಸ್ಕೊಂಡು ಬರ್ತೀನಿ. ಅಲ್ಲಿ ಯಾರಾದರೂ ಇದ್ದರೆ ಅವ್ರಿಗೆ ಒಂದು ಸ್ವಲ್ಪ ಎಡೆ ಎಲ್ಲ ಕೊಟ್ಕೊಂಡು ಅಂಗದಾರ ಎಲ್ಲ ಕಟ್ಬಿಟ್ಟು ಬರ್ತೀನಿ. ನಾನಿವತ್ತು 5 ಅಂಗದಾರ ಮಾಡ್ತಾಯಿದ್ದೀನಿ. 3 ಎಡೆ ಇಡೋಣ ಅಂತ ಅಂದ್ಕೊಂಡಿದ್ದೆ. ಅದಕ್ಕೆ 3 ಬಾಳೆಹಣ್ಣು, ಎಲೆ, ಅಡಿಕೆ ಎಲ್ಲ ತೊಗೊಂಡು 3 ಅಂಗದಾರ ಮಾಡಿದ್ದೀನಿ. 3 ಎಡೆ ಯಾರಿಗಾದರೂ ಮುತ್ತೈದೆಯವ್ರಿಗೆ ಕೊಟ್ಬಿಟ್ಟು ಅಂಗದಾರ ಕಟ್ಟಬೇಕು. ಇನ್ನು 2 ಎಕ್ಸ್ಟ್ರಾ ಮಾಡಿರೋದು ಅಲ್ಲಿ ಆಲದ ಮರ ಮತ್ತು ಬೇವಿನ ಮರ ಇದೆ, ಅದಕ್ಕೊಂದು ಕಟ್ತೀನಿ. ಒಂದು ಬನ್ನಿ ಮರಕ್ಕೊಂದು ಕಟ್ತೀನಿ. ಅದಕ್ಕೆ ನಾನು ಯಾವಾಗಲೂ 5 ಅಂಗದಾರ ಮಾಡಿಕೊಂಡು ಅರಿಶಿನ ಕುಂಕುಮ, ಹೂವು, ಎಲೆ, ಅಡಿಕೆ, ನೀರು ಎಲ್ಲ ತೊಗೊಂಡೋಗ್ತೀನಿ. ಸೊ ನಾನಿವತ್ತು ಯಾವ ಥರ ಪೂಜೆ ಮಾಡ್ತೀನಿ ಅಂತ ನಿಮಗೆ ಶೇರ್ ಮಾಡ್ತೀನಿ. ಹಾಗೆ ಯಾರೆಲ್ಲ ಈ ವಿಡಿಯೋ ನೋಡ್ತಿರೋ ನಿಮ್ಮ ಮನೆಯಲ್ಲೂ ಇದೇ ಥರನೇ ಪೂಜೆ ಸೆಲೆಬ್ರೇಟ್ ಮಾಡ್ತೀರಾ ಅಂತ ಹೇಳಿದ್ರೆ ನನಗೆ ಕಮೆಂಟಲ್ಲಿ ತಪ್ಪದೇ ತಿಳಿಸಿ. ಸೊ ಎಷ್ಟು ಜನ ನಮ್ಮ ಥರ ಸೆಲೆಬ್ರೇಷನ್ ಮಾಡ್ತಾರೆ ಅಂತ ನನಗೂ ಗೊತ್ತಾದಾಗ ಆಗುತ್ತೆ. ಸೊ ಎಲ್ಲ ಫೈನಲಿ ರೆಡಿ ಮಾಡಿ ಎತ್ತಿಡ್ತಾ ಇದ್ದೀನಿ. ನಾನು ಬನ್ನಿ ಪೂಜೆಗೆ ಹೋಗೋ ಪ್ಲೇಸು ಮನೆಯಿಂದ ತುಂಬ ದೂರ ಏನಿಲ್ಲ. ನನ್ನ ಮನೆ 3rd ಕ್ರಾಸಲ್ಲಾದರೆ ಈ ಪಾರ್ಕ್ ಇರೋದು 2nd ಕ್ರಾಸಲ್ಲಿ. ಅಲ್ಲೋಗಿ ಎಲ್ಲ ಪೂಜೆ ಮಾಡ್ಕೋಬೋದು. ಇವತ್ತು ನೋಡಿದ್ರೆ ನಾನೇ ಫಸ್ಟ್ ಪರ್ಸನ್ ಇಲ್ಲಿಗೆ ಪೂಜೆ ಮಾಡೋದಕ್ಕೆ ಬಂದಿರೋದು, ಇನ್ನೂ ಯಾರೂ ಬಂದಿಲ್ಲ. ಆದರೂ ಬೇರೆ ಲಾಸ್ಟ್ ಟೈಮ್ ಆದರೆ ಇಲ್ಲಿ ಫುಲ್ ಎಲ್ಲ ಪಾರ್ಕಲ್ಲಿ ಕ್ಲೀನ್ ಮಾಡಿ ಲೈಟಿಂಗ್ಸ್ ಎಲ್ಲ ಹಾಕಿದ್ರು ಮರಕ್ಕೆ. ಈ ಸಲ ನೋಡಿದ್ರೆ ಏನೂ ಹಾಕಿಲ್ಲ. ನಾನು ಬೇರೆ ಒಬ್ಬಳೇ ಬಂದಿದ್ದೆ, ಬೇಗ ಬಂದಿದೆ. ಬಟ್ ತುಂಬ ಜನ ಇಲ್ಲಿ ನಿಯರ್ ಬೈ ಎದ್ದಿರ್ತಾರೆ, ಮನೆ ಕೆಲಸಗಳೆಲ್ಲ ಮಾಡ್ಕೋತಾ ಇರ್ತಾರೆ. ಬಟ್ ಪೂಜೆಗೆ ಅವ್ರು ಇನ್ನೂ ಬಂದಿಲ್ಲ ಅಷ್ಟೇ. ಇಲ್ಲಿ ಭಯ ಆಗೋ ಥರ ಏನೂ ಇಲ್ಲ.
ನಾನು ಪೂಜೆಗೆಲ್ಲ ರೆಡಿ ಮಾಡಿಕೊಂಡು ಪೂಜೆ ಮಾಡೋ ಅಷ್ಟರೊಳಗೆ ಬೇರೆಯವರೆಲ್ಲ ಒಬ್ಬೊಬ್ಬರೇ ಬರೋದಕ್ಕೆ ಸ್ಟಾರ್ಟ್ ಮಾಡಿದ್ರು. ಸೊ ನನಗೆ ನಾನೇ ಬೇಗ ಹೋಗಿ ಪೂಜೆ ಮಾಡಿದ್ದು ಖುಷಿ ಆಯಿತು. ಯಾಕಂದರೆ ಬೇರೆಯವ್ರು ಬಂದರೆ ಅವರು ಪಕ್ಕದಲ್ಲಿ ಮಾಡ್ತಾ ಇರ್ತಾರೆ, ನನಗೇನೋ ಅಷ್ಟು ಕಂಫರ್ಟೇಬಲ್ ಅನಿಸಲ್ಲ ತುಂಬ ಜನ ಇದ್ದರೆ. ಅದಕ್ಕೆ ಬೇಗನೆ ಹೋಗಿ ಖುಷಿ ಆಯಿತು. ಒಬ್ಬರು ಇಬ್ಬರು ಇದ್ದರೆ ಓಕೆ ಮಾಡ್ಕೊಬಿಡ್ಬೋದು ಪೂಜೆನ. ತುಂಬ ಜನ ಆಗಿಬಿಟ್ರೆ ಅವರು ಮಾಡ್ತಾ ಇರ್ತಾರೆ, ನಾವು ಮಾಡ್ತಾ ಇರ್ತೀವಿ, ಅದು ನಂಗೆ ಇಷ್ಟನೇ ಆಗಲ್ಲ. ಹಾಗೆ ಇವರು ಯಾರು ನಮ್ಮ ಏರಿಯಾದವರೇ ಹುಡುಗಿ ಅನಿಸುತ್ತೆ, ಅವರು ಪೂಜೆಗೆ ಬಂದಿದ್ದರು. ಹಾಗೆ ಅವ್ರಿಗೆ ಒಂದು ಎಡೆ ಕೊಟ್ಬಿಟ್ಟು ಈ ಆಂಟಿಗೂ ಒಂದು ಎಡೆ ಕೊಟ್ಬಿಟ್ಟು ಇಬ್ಬರಿಗೂ ಅಂಗದಾರ ಕಟ್ಟಿದೆ. ನಾನು ಆವಾಗಲೇ ಬನ್ನಿನೂ ಕಿತ್ಕೊಂಡು ಮುಡ್ಕೊಂಡೆ. ದಿನಾಲೂ ಪೂಜೆ ಮುಗ್ದಾದ್ಮೇಲೆ ಬನ್ನಿ ಕೂಡ ಕಿತ್ಕೊಂಡು ಮುಡ್ಕೊಬೇಕು, ಅದರಿಂದ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾರೆ. ನನಗಷ್ಟು ಗೊತ್ತಿಲ್ಲ, ಬಟ್ ಎಲ್ಲರೂ ಅಲ್ಲಿ ಕಿತ್ಕೊಂಡು ಮುಡ್ಕೊಳ್ತಾ ಇರೋದನ್ನ ನಾನು ಲಾಸ್ಟ್ ಟೈಮೆಲ್ಲ ನೋಡಿದ್ದೆ. ಹಾಗಾಗಿ ನಾನು ಕೂಡ ಕಿತ್ಕೊಂಡು ಮುಡ್ಕೊಂಡೆ. ಇವತ್ತಿನ ನಂದೆಲ್ಲ ಬನ್ನಿ ಪೂಜೆ ಈ ಥರ ಇತ್ತು. ಹಾಗೆ ಇಲ್ಲಿಂದ ಪೂಜೆನೆಲ್ಲ ಮುಗಿಸ್ಕೊಂಡ್ಬಿಟ್ಟು ಇವರಿಗೆಲ್ಲ ಅರಿಶಿನ ಕುಂಕುಮ ಎಲ್ಲ ಕೊಡ್ತಾಯಿದ್ದೀನಿ. ಇದೇ ಪಾರ್ಕಲ್ಲೇ ಇಲ್ಲಿ ಹಳ್ಳಿ ಮರ ಮತ್ತು ಬೇವಿನ ಮರ ಕೂಡ ಇದೆ, ನಾಗರಕಲ್ಲೆಲ್ಲ ಇತ್ತು. ಅಲ್ಲಿ ಬಂದುಬಿಟ್ಟು ಅಲ್ಲೂ ಹಳ್ಳಿ ಮರಕ್ಕೆ ಒಂದು ಅಂಗದಾರ ಕಟ್ಬಿಟ್ಟು ನಾಗರಕಲ್ಲಿಗೆಲ್ಲ ನೀರು ಹಾಕಿ ತೊಳೆದು ಅರಿಶಿನ ಕುಂಕುಮ ಎಲ್ಲ ಇಟ್ಟು ಹೂವು ಎಲ್ಲ ಮುಟ್ಟಿಸಿ ದೀಪ ಎಲ್ಲ ಹಚ್ಬಿಟ್ಟು ಇಲ್ಲೂ ಪೂಜೆ ಮಾಡಿಕೊಂಡೆ. ಸೊ ನಾನು ರೆಗ್ಯುಲರಾಗಿ ದಿನಾಲೂ ಅಲ್ಲಿ ಬನ್ನಿ ಮರಕ್ಕೆ ಪೂಜೆ ಮಾಡಿಬಿಟ್ಟು ಇಲ್ಲೂ ಕೂಡ ಪೂಜೆ ಮಾಡ್ಕೊಂಡು ಹೋಗ್ತೀನಿ. ಎಲ್ಲರೂ ಕೂಡ ಹಾಗೆ ಅಲ್ಲೂ ಪೂಜೆ ಮಾಡಿಬಿಟ್ಟು ಇಲ್ಲೂ ಬಂದು ಪೂಜೆ ಮಾಡ್ತಾರೆ. ನಾನು ಕೂಡ ಅದೇ ಫಾಲೋ ಮಾಡ್ತೀನಿ. ಹಾಗೆ ಇಲ್ಲಿ ಪೂಜೆ ಮುಗಿಸ್ಕೊಂಡು ಮನೆಗೆ ಹೋಗಿ ಮನೇಲಿ ಪೂಜೆ ಮಾಡಿಬಿಟ್ಟು ಕೆಲವರೆಲ್ಲ ಟೆಂಪಲ್ಗೆ ಹೋಗ್ತಾರೆ. ಬಟ್ ನನಗೆ 6 ಗಂಟೆಯಿಂದ ಯೋಗ ಕ್ಲಾಸ್ ಇರೋದ್ರಿಂದ ನಾನು ಯೋಗ ಕ್ಲಾಸಿಗೆ ಹೋಗ್ಬಿಡ್ತೀನಿ. 6 ಗಂಟೆಯಿಂದ 8 ಗಂಟೆ ತನಕ ಯೋಗ ಕ್ಲಾಸ್ ಇರುತ್ತೆ. ಅದನ್ನು ಮುಗಿಸ್ಕೊಂಡ್ಬಿಟ್ಟು ಅದಾದಮೇಲೆ ನಾನು ಬರ್ತಾ ಟೆಂಪಲ್ಗೆ ಹೋಗ್ಬಿಟ್ಟು ಮನೆಗೆ ಬರ್ತೀನಿ. ಸೊ ಇವಾಗ ಪೂಜೆ ಮುಗಿಸ್ಕೊಂಡು ಹೋಗಿದ ತಕ್ಷಣ ಮನೆಯಲ್ಲೂ ಪೂಜೆ ಮಾಡಿಬಿಟ್ಟು ಆಮೇಲೆ ನಾನು ಯೋಗ ಕ್ಲಾಸಿಗೆ ಹೋಗೋದು. ಈ ಥರ ಇರುತ್ತೆ ಪೂಜೆ ಎಲ್ಲನೂ ನಮ್ಮ ಕಡೆ. ಚಿತ್ರದುರ್ಗದಲ್ಲಂತೂ ತುಂಬ ದೇವಿ ದೇವಸ್ಥಾನಗಳಿರೋದ್ರಿಂದ ಎಲ್ಲ ದೇವತೆಗಳಿಗೂ ಒಳ್ಳೊಳ್ಳೆ ಅಲಂಕಾರ ಮಾಡಿರ್ತಾರೆ, ನೋಡೋದಕ್ಕೇ ತುಂಬ ಚೆನ್ನಾಗಿರುತ್ತೆ. ನಾನು ಕೂಡ ಇವತ್ತು ಒಂದು ದೇವಸ್ಥಾನಕ್ಕೆ ಹೋಗಿ ನಿಮಗೆ ಈ ವಿಡಿಯೋದಲ್ಲೇ ಒಂದು ಕ್ಲಿಪ್ಪಿಂಗ್ ಆ್ಯಡ್ ಮಾಡ್ತೀನಿ, ಯಾವ ಥರ ದೇವ್ರ ಅಲಂಕಾರ ಇತ್ತು ಅಂತ ಹೇಳಿಬಿಟ್ಟು. ನಾನಂತೂ ಪೂಜೆ ಮಾಡುವಾಗ ಅಬ್ಸರ್ವೇ ಮಾಡಲಿಲ್ಲ. ಬಟ್ ನಾನು ಪೂಜೆ ಎಲ್ಲ ಮುಗಿಸಿ ದೇವ್ರಿಗೆ ಮುಗಿಬೇಕಾದ್ರೆ ನನ್ನ ಫೋಟೋ ಹತ್ರ ಅಲ್ಲಿ ಚಿಕ್ಕ ಫೋಟೋ ಒಂದು ರಾಘವೇಂದ್ರ ಸ್ವಾಮಿಯವ್ರದ್ದು ಇಟ್ಟಿದ್ದೀನಿ. ನಾನು ಕೈ ಮುಗಿತಾ ಇರಬೇಕಾದ್ರೆ ಅದರಿಂದ ಹೂವು ಬಿತ್ತು. ನನಗಂತೂ ಅದು ಎಷ್ಟು ಖುಷಿ ಆಗಿತ್ತು. ನನಗೆ ಆ ಟೈಮಲ್ಲಿ ಅದು ಗೊತ್ತಾಗಿಲ್ಲ. ನಾನು ಎಡಿಟಿಂಗ್ ಮಾಡುವಾಗ ನೋಡಿ ಅಂತೂ ನಂಗೆ ಫುಲ್ ಖುಷಿ ಆಗೋಯಿತು. ಆ ಕ್ಲಿಪ್ನ ಇದರಲ್ಲಿ ಆ್ಯಡ್ ಮಾಡಿದ್ದೀನಿ ನೋಡಿ. ಪೂಜೆ ಎಲ್ಲ ಮುಗಿಸ್ಕೊಂಡು ಬಂದು ಮನೆಯಲ್ಲೂ ಕೂಡ ಪೂಜೆ ಮಾಡಿಬಿಟ್ಟು ಇವಾಗ ತುಳಸಿ ಗಿಡಕ್ಕೂ ದೀಪ ಹಚ್ತಾ ಇದ್ದೀನಿ. ಸೊ ತುಳಸಿ ಗಿಡಕ್ಕೆ ಹೊರಗಡೆ ಗಾಳಿ ತುಂಬ ಇರೋದ್ರಿಂದ ಹತ್ತುತ್ತೋ ಇಲ್ಲೋ ಅಂತ ಅನ್ಕೋತಾ ಇದ್ದೆ. ಹೇಳಬೇಕು ಅಂದರೆ ನಂಗೆ ತುಳಸಿ ಗಿಡಕ್ಕೆ ಈ ಥರ ದೀಪ ಹಚ್ಚಿ ಪೂಜೆ ಮಾಡೋದಂದರೆ ತುಂಬ ಇಷ್ಟ. ಅದೊಂಥರ ತುಂಬ ಚೆನ್ನಾಗಿ ಕಾಣುತ್ತೆ. ಆ ರಂಗೋಲಿ ಮತ್ತು ಕತ್ಲಿರುವಾಗ ದೀಪ ಹಚ್ಚಿದ್ರೆ ಹೊರಗಡೆ ಅದ್ರ ಫೀಲೇ ಬೇರೆ, ಒಂಥರ ತುಂಬ ಚೆನ್ನಾಗಿ ಕಾಣುತ್ತೆ. ಪೂಜೆ ಮಾಡಿರೋ ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ. ಅದಕ್ಕೆ ದೀಪ ಹಚ್ಬಿಟ್ಟು ಪೂಜೆ ಮಾಡ್ತಾಯಿದ್ದೀನಿ. ತುಂಬ ಗಾಳಿ ಇತ್ತು. ನನಗಂತೂ ಪೂಜೆ ಮುಗಿಯೋ ತನಕ ದೀಪ ಆರೋದ್ರೆ ಬೇಜಾರೇ ಆಗಿಬಿಡುತ್ತೆ. ಅದಕ್ಕೆ ಸ್ವಲ್ಪ ಬೇಗ ಬೇಗ ಪೂಜೆ ಮಾಡ್ಕೋತಾ ಇದ್ದೆ. ಇವತ್ತಿನ ನನ್ನ ಲಾಗು ನಿಮ್ಮೆಲ್ಲರಿಗೂ ಇಷ್ಟ ಆಯಿತು ಅಂತ ಅಂದ್ಕೋತೀನಿ. ಚಿತ್ರದುರ್ಗದಲ್ಲಿ ದಸರಾ ತುಂಬ ಚೆನ್ನಾಗಿ ಸೆಲೆಬ್ರೇಟ್ ಮಾಡ್ತಾರೆ. ಸೊ ನಾನು ಕೂಡ ನಿಮಗೆ ಚಿತ್ರದುರ್ಗ ದಸರಾ ಹೇಗಿರುತ್ತೆ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ದೇವಿಗೆ ನೋಡಿ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ, ನೋಡೋದಕ್ಕೇ ಖುಷಿ ಆಗ್ತಿತ್ತು. ದಿನಾಲೂ ಒಂದೊಂದು ಅಲಂಕಾರ ಇದ್ದೇ ಇರುತ್ತೆ. ನಾನಂತೂ ಡೈಲಿ ಮಿಸ್ ಮಾಡದೆ ಬರಬೇಕು ಅಂತ ಅಂದ್ಕೊತಾ ಇದ್ದೀನಿ. ಸೊ ನಿಮ್ಮೆಲ್ಲರಿಗೂ ಈ ನನ್ನ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್. ಮತ್ತೆ ಸಿಗೋಣ.